ತುಮಕೂರಿನಲ್ಲಿ ಅದ್ದೂರಿ ಗಣೇಶ ವಿಸರ್ಜನಾ ಮಹೋತ್ಸವಕ್ಕೆ ಸಿದ್ಧತೆ. ಹಿಂದೂ ಮಹಾಗಣಪತಿ ಸೇವಾ ಸಮಿತಿಯಿಂದ ಸೆಪ್ಟೆಂಬರ್ 13ಕ್ಕೆ ವಿಸರ್ಜನೆ. ತುಮಕೂರು ನಗರದಲ್ಲಿ ಈ ಬಾರಿ ಹಿಂದೂ ಮಹಾಗಣಪತಿ ಸೇವಾ ಸಮಿತಿ ವತಿಯಿಂದ ಅದ್ದೂರಿ ವಿಸರ್ಜನಾ ಮಹೋತ್ಸವಕ್ಕೆ ಸಜ್ಜಾಗ್ತಾ ಇದೆ. ಶ್ರೀ ನಾಗರಕಟ್ಟೆ ಗಣಪತಿ ದೇವಸ್ಥಾನದಲ್ಲಿ ಪ್ರತಿಷ್ಠಾಪಿಸಿರುವ ಹಿಂದೂ ಮಹಾಗಣಪತಿ ಮೂರ್ತಿಯ ವಿಸರ್ಜನೆ ಸೆಪ್ಟೆಂಬರ್ 13ರಂದು ಅದ್ದೂರಿ ಮೆರವಣಿಗೆಯೊಂದಿಗೆ ನಡೆಯಲಿದೆ. ಬೆಳಗ್ಗೆ 11 ಗಂಟೆಯಿಂದ ನಗರದ ಪ್ರಮುಖ ಬೀದಿಗಳಲ್ಲಿ ಶೋಭಾಯಾತ್ರೆ ಆರಂಭವಾಗಲಿದ್ದು, ಈ ಬಾರಿ ಪ್ರತಿ ವರ್ಷಕ್ಕಿಂತ ಅದ್ದೂರಿಯಾಗಿ ನಡೆಸಲು ಪ್ಲಾನ್ ಮಾಡಲಾಗಿದೆ. ಹಿಂದೂ ಮಹಾಗಣಪತಿ ವಿಸರ್ಜನಾ ಮಹೋತ್ಸವ 8ನೇ ವರ್ಷವಾಗಿದ್ದು, ಭಕ್ತರ ಉತ್ಸಾಹ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ. ನಂದಿ ಧ್ವಜ, ವೀರಗಾಸೆ, ಡಂಕವಾದ್ಯ, ಟಮಟೆ ವಾದ್ಯ, ನಾಸಿಕ್ ಡೋಲ್, ಡಿಜೆ ಸಂಗೀತದ ಜೊತೆಗೆ ಕಣ್ಮನ ಸೆಳೆಯುವ ಬಾಣ ಬಿರುಸುಗಳ ಮದ್ದಿನ ಪ್ರದರ್ಶನವು ಮೆರವಣಿಗೆಯ ವಿಶೇಷ ಆಕರ್ಷಣೆಯಾಗಿದೆ. ಭಕ್ತಿ, ಸಂಸ್ಕೃತಿ ಮತ್ತು ಹರ್ಷೋದ್ಗಾರದ ಸಂಯೋಜನೆಯೊಂದಿಗೆ ಮೆರವಣಿಗೆ ನಗರದ ವಿವಿಧ ಬೀದಿಗಳಲ್ಲಿ ಸಂಚರಿಸಲಿದ್ದು, ಎಲ್ಲೆಡೆ ಹಬ್ಬದ ಸಂಭ್ರಮ ನೆಲೆಸಲಿದೆ. 13ನೇ ತಾರೀಕಿನ ವಿಸರ್ಜನಾ ಮಹೋತ್ಸವದಲ್ಲಿ ಈ ಬಾರಿ ಬಹಳ ವಿಶೇಷ ಅಂತಂದರೆ, ನಮ್ಮ ಧರ್ಮಸ್ಥಳದ ಭಾಗದಿಂದ ಅಲ್ಲಿ ಭಜನಾ ತಂಡ ಬರ್ತಿದ್ದಾರೆ. ಅವರು 200 ಮಂದಿ ತಾಯಂದರು, ಮಧ್ಯ ವಯಸ್ಸಿನವರು, ಮಕ್ಕಳು ಎಲ್ಲರೂ ಸೇರಿ ಅವ್ರದ್ದೇ ಒಂದು ನಮ್ಮ ಸಾಂಸ್ಕೃತಿಕ ಹಿನ್ನೆಲೆ ಇರ್ತಕ್ಕಂಥ ವೇಷಧಾರಿಗಳಾಗಿ ಭಾಳ ದೊಡ್ಡ ಮಟ್ಟದ ಒಂದು ಭಜನೆಯನ್ನು ರಸ್ತೆಯ ಮುಖೇನ ಮಾಡಿಕೊಡ್ತಾರೆ. ಅವರು ಎಲ್ಲರೂ ವಾಲಂಟ್ರಿಯಾಗಿ ಬರ್ತಾ ಇದ್ದಾರೆ. ನಮ್ಮ ತುಮಕೂರಿನ ಹಿಂದೂ ಮಹಾಗಣಪತಿಯ ಉತ್ಸವವನ್ನು ನೋಡಿ ಅವರೇ ವಾಲಂಟ್ರಿಯಾಗಿ ಈ ಸಲ ನಾವು ಬಂದು ಮಾಡಿಕೊಡ್ತೀವಿ ಅಂತ ಮಂಗಳೂರು, ಉಡುಪಿ, ಧರ್ಮಸ್ಥಳ ಈ ಭಾಗಗಳಿಂದ ಆ ಒಂದು ಧರ್ಮಸ್ಥಳದ ಏನು ಒಂದು ಸಂಘ ಸಂಸ್ಥೆಗಳಿದೆ ಅವರು ಭಾಗದಿಂದ ಬಂದು ಮಾಡಿಕೊಡ್ತಾ ಇದ್ದಾರೆ. ಅದು ಭಾಳ ಈ 13ನೇ ತಾರೀಕಿನ ವಿಸರ್ಜನಾ ಮಹೋತ್ಸವದ ಆಕರ್ಷಣೀಯವಾಗಿರ್ತದೆ. ಮತ್ತು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ನಮಗೆ ಜಿಲ್ಲೆ ಮತ್ತು ಹೊರ ಜಿಲ್ಲೆಯಿಂದ ತುಮಕೂರಿನ ಹಿಂದೂ ಮಹಾಗಣಪತಿಗೆ ಸೇರಲಿಕ್ಕೆ ಅಂತೇಳಿ ಈಗ ಆಲ್ರೆಡಿ ಪ್ರಚಾರಗಳು ಮತ್ತು ಸ್ವಾಮೀಜಿಗಳ ಭೇಟಿಗಳು ಎಲ್ಲವೂ ನಡೀತಾ ಇದೆ. ಎಲ್ಲ ಕಡೆ ಭಾಳ ಪೂರಕವಾಗಿದೆ ವಾತಾವರಣ. ಹಾಗಾಗಿ ಮಾಧ್ಯಮ ಮಿತ್ರರಲ್ಲಿ ನಾವು ಕೇಳ್ಕೊಳ್ಳುವಂಥದ್ದು, ನಾಗರಕಟ್ಟೆ ಹಿಂದೂ ಮಹಾಗಣಪತಿಯ ವಿಸರ್ಜನಾ ಮಹೋತ್ಸವ 13ನೇ ತಾರೀಕು 2ನೇ ಶನಿವಾರ ಇರೋದ್ರಿಂದ ತಾವೆಲ್ಲರೂ ಇಡೀ ಜಿಲ್ಲೆಯಾದ್ಯಂತ, ರಾಜ್ಯಾದ್ಯಂತ ಈ ಸುದ್ದಿಯನ್ನು ಪಸರಿಸಿ ಮತ್ತು ನಮ್ಮ ಎಲ್ಲ ಭಕ್ತಾದಿಗಳು ಒಮ್ಮೆಲೆ ಆ ದಿನ ಸೇರಲಿಕ್ಕೆ ತಾವೆಲ್ಲರೂ ನಮ್ಮೊಟ್ಟಿಗೆ ಇರಬೇಕು ಅಂತ ಕೇಳ್ಕೊಳ್ತೇವೆ. ಹಿಂದೂ ಮಹಾಗಣಪತಿ ಸೇವಾ ಸಮಿತಿ ವತಿಯಿಂದ ಸಮಸ್ತ ಹಿಂದೂ ಬಾಂಧವರಿಗೂ ವಿಸರ್ಜನಾ ಮಹೋತ್ಸವದಲ್ಲಿ ಭಾಗವಹಿಸಲು ಇಂದು ಖಾಸಗಿ ಹೋಟೆಲ್ನಲ್ಲಿ ಪತ್ರಿಕಾಗೋಷ್ಠಿಯನ್ನ ನಡೆಸಿ ಆಹ್ವಾನ ನೀಡಲಾಗಿತ್ತು. ಗಣೇಶನ ಆಶೀರ್ವಾದದಿಂದ ಎಲ್ಲರಿಗೂ ಆರೋಗ್ಯ, ಸಮೃದ್ಧಿ ಹಾಗೂ ಶಾಂತಿ ದೊರೆಯಲಿ ಎಂಬ ಆಶಯದೊಂದಿಗೆ ಈ ಬಾರಿ ಕಾರ್ಯಕ್ರಮವನ್ನ ಅದ್ದೂರಿಯಾಗಿ ನಡೆಸಲು ಆಯೋಜನೆ ಮಾಡಲಾಗಿದೆ. ಈಗೇನು ನಾವು ನಮ್ಮ ಜಯಕುಮಾರ್ ಅವರು ತಿಳಿಸಿದ್ದಾರೆ, ಈಗಾಗಲೇ 8 ವರ್ಷದಿಂದ ಇದೊಂದು ಹಿಂದೂ ಮಹಾಗಣಪತಿ, ನಾಗರಕಟ್ಟೆ ಹಿಂದೂ ಮಹಾಗಣಪತಿ ಅನ್ನೋ ಒಂದು ಹೆಸರು ಭಾಳಷ್ಟು ಪ್ರಚಲಿತವಾಗಿದೆ. ವರ್ಷ ಈಗ್ಗೆ ಒಂದು 4 ವರ್ಷದಿಂದ ಭಾಳ ಪ್ರಸಿದ್ಧಿಗೆ ಬಂದಿದೆ ಅಂದರೆ ತಪ್ಪಾಗಲಾರದು. ಇದಕ್ಕೆಲ್ಲ ಮಾಧ್ಯಮ ಮಿತ್ರರು ಕಾರಣ. ಹಾಗೂ ಈ ಒಂದು ಕಾರ್ಯಕ್ರಮ ನಾವೇನು ನಡೆಸ್ಕೊಂಬಂದಿದ್ದೀವಿ ಇಲ್ಲಿವರೆಗೂ, ಅದು ಜನಾಕರ್ಷಣೆಯ ಒಂದು ಕಾರ್ಯಕ್ರಮವಾಗಿ ರೂಪಿತವಾಗಿದೆ. ತುಮಕೂರಿನಲ್ಲಿ ಇತಿಹಾಸದಲ್ಲಿ ಇಷ್ಟು ಜನಸಂದಣಿಯ ಮತ್ತು ಜನಸಮೂಹ ಸೇರ್ತಾ ಇದ್ದಂಥ ಒಂದು ಕಾರ್ಯಕ್ರಮ ಅಂತಂದರೆ ಈ ಹಿಂದೂ ಮಹಾಗಣಪತಿ ವಿಸರ್ಜನಾ ಕಾರ್ಯಕ್ರಮ. ಇದು ಈಗಾಗಲೇ ಪ್ರತಿಷ್ಠಾಪನೆಯಾಗಿ ಮೊನ್ನೆಯಿಂದ ದಿನನಿತ್ಯ ಪೂಜೆ ಪುನಸ್ಕಾರ ಎಲ್ಲ ನಡ್ಕೊಂಬರ್ತಾ ಇದೆ. ಇಲ್ಲಿ ವಿಶೇಷ ಏನಪ್ಪ ಅಂತಂದರೆ, ಈ ಸತಿ ನಾವೇನು ಗಣಪತಿ ಪ್ರತಿಷ್ಠಾಪನೆ ಮಾಡಿದ್ದೀವಿ ಆ ಭಾಗದಲ್ಲಿ, ಇದು ಪಂಚಮುಖಿ ಗಣಪತಿ. ಇದು ಆ್ಯಂಟಿಕ್ ಒಂದು ಮೆರುಗು ಬರುವಂಥ ಒಂದು ಗಣಪತಿನ ನಾವು ದೊಡ್ಡಬಳ್ಳಾಪುರದ ಕಡೆಯಿಂದ ಇದನ್ನು ಮಾಡಿಸ್ಕೊಂಡು ತಾಂಬಂದು ಪ್ರತಿಷ್ಠಾಪನೆ ಮಾಡಿದ್ದೀವಿ. ಈ ಒಂದು ಗಣಪತಿ ವಿಸರ್ಜನೆ ಕೂಡ ಬಹಳ ಅಚ್ಚುಕಟ್ಟಾಗಿ 13ನೇ ತಾರೀಕು ಭಾಳ ವಿಜೃಂಭಣೆಯಿಂದ ನಗರ ಆದ್ಯಂತ, ಅಂದರೆ ಏನು ಹೋದ ವರ್ಷ ಏನು ಮಾಡಿದ್ವೋ ಅದೇ ರೀತಿ ಎಲ್ಲ ರಾಜಬೀದಿಗಳಲ್ಲಿ ಈ ಒಂದು ಕಾರ್ಯಕ್ರಮ ನಡೆದು ವಿಸರ್ಜನೆಯನ್ನು ನಮ್ಮ ಕಲ್ಯಾಣಿ KNS ಕಲ್ಯಾಣಿ ಒಳಗೆ ಮಾಡುವಂಥ ಒಂದು ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ.
ಒಟ್ಟಾರೆ ನಗರಾದ್ಯಂತ ಈಗಾಗಲೇ ಮೆರವಣಿಗೆಗೆ ತಯಾರಿಗಳು ಜೋರಾಗಿದ್ದು ಗಣೇಶ ಭಕ್ತರಲ್ಲಿ ವಿಶೇಷ ಉತ್ಸಾಹವಿದೆ. ಸೆಪ್ಟೆಂಬರ್ 13ರಂದು ತುಮಕೂರು ಗಣೇಶ ಭಕ್ತರಿಗಾಗಿ ಭಕ್ತಿ, ಸಂಗೀತ, ಸಾಂಸ್ಕೃತಿಕ ವೈಭವದಿಂದ ಕೂಡಿದ ಒಂದು ಮಹೋತ್ಸವದ ದಿನವಾಗಲಿದೆ. ಕ್ಯಾಮರಾ ಪರ್ಸನ್ ಸಂಜಯ್ ಜೊತೆ ದೀಪಕ್ ಕೆಂಕೆರೆ, ಪ್ರಜಾಶಕ್ತಿ ಟಿವಿ, ತುಮಕೂರು.